ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ನೇಹ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಟೇಸ್ಟಿ ಸ್ಟಾಕ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಸೊ ಶೃಂಗೇರಿ ಬಸ್ ಡೀಟೇಲ್ಸ್ ಹಾಗೆ ಆನ್ಲೈನ್ನಲ್ಲಿ ರೂಮ್ಸ್ನ ಹೇಗೆ ಬುಕ್ ಮಾಡೋದು ಮತ್ತು ಫುಡ್ ಡೀಟೇಲ್ಸ್ ಹೇಳ್ತೀನಿ ಬನ್ನಿ. ಸೊ ನಾವಿವಾಗ ಕೆಂಪೇಗೌಡ ಟರ್ಮಿನಲ್ 2A ಬಸ್ ಸ್ಟ್ಯಾಂಡ್ನಲ್ಲಿದ್ದೀವಿ. ನೀವೇನಾದರೂ ಶೃಂಗೇರಿ ಅಥವಾ ಎಲ್ಲಾದರೂ ಹೋಗ್ಬೇಕಂದ್ರೆ ಫಸ್ಟೇ ನೀವು ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀಟ್ ಸಿಗೋದು ಗ್ಯಾರಂಟಿ ಇರಲ್ಲ. ನಾವಿವತ್ತು ಶೃಂಗೇರಿ 9:10ಗೆ ಹೊರಡೋ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಶೃಂಗೇರಿಗೆ ಹೊರಡೋ ಬಸ್ಸು ಪ್ಲ್ಯಾಟ್ಫಾರ್ಮ್ 3 ಅಥವಾ 4 ಹತ್ರ ನಿಂತ್ಕೊಂಡಿರುತ್ತೆ. ನಮ್ಮ ಬಸ್ ಜರ್ನಿ ರಾತ್ರಿ 9:20ಗೆ ಸ್ಟಾರ್ಟ್ ಆಯಿತು. ಬೆಂಗಳೂರಿಂದ ಶೃಂಗೇರಿಗೆ ಹೋಗೋಕ್ಕೆ ಒಬ್ಬರಿಗೆ 436 ರುಪೀಸ್ ಆಗುತ್ತೆ. ಟೋಟಲ್ ಆಗಿ 8 to 9 hours ಜರ್ನಿ ಇರುತ್ತೆ. ಪ್ರತಿದಿನ ಶೃಂಗೇರಿಗೆ ಹೋಗೋಕ್ಕೆ ಬೆಂಗಳೂರು ಮೆಜೆಸ್ಟಿಕ್ಕಿಂದ ಸಾಕಷ್ಟು ಬಸ್ಸಸ್ಗಳು ಅವೈಲೇಬಲ್ ಇರುತ್ತೆ. ಸೊ ನಮ್ಮ ಬಸ್ಸು ಬೆಂಗಳೂರಿನ 9:20ಗೆ ಬಿಟ್ಟು, ಸೊ 2 ಅವರ್ ಜರ್ನಿ ಆದಮೇಲೆ 11:30ಗೆ ಇಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ, ಹೋಟೆಲ್ ಹರಿಪ್ರಿಯ ಅಂತ. 10 ಮಿನಿಟ್ಸ್ ಬ್ರೇಕ್ ಕೊಟ್ಟಿದ್ದಾರೆ. ಆಮೇಲೆ ಡೈರೆಕ್ಟ್ ಶೃಂಗೇರಿಯನ್ನು ಮೀಟ್ ಆಗೋಣ. ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಶೃಂಗೇರಿ ನಾವು 5:45 ರೀಚ್ ಆದ್ವಿ. ಬಸ್ ಸ್ಟ್ಯಾಂಡಿಂದ ದೇವಸ್ಥಾನಕ್ಕೆ ನಾವು ಆಟೋದಲ್ಲಿ ಬಂದ್ವಿ. ಸೊ ದೇವಸ್ಥಾನದ ಲೆಫ್ಟ್ ಸೈಡ್ನಲ್ಲಿಯೇ ರೂಮ್ಸ್ ಫೆಸಿಲಿಟೇಷನ್ ಆಫೀಸ್ ಇದೆ. ಮುಂಚೆ ಬಂದು ರೂಮ್ಸ್ ಇದೆಯಾ ಅಂತ ಕೇಳಬೇಕಾಗಿತ್ತು, ಬಟ್ ಇವಾಗ ಆನ್ಲೈನ್ನಲ್ಲಿಯೇ ರೂಮ್ಸ್ ಬುಕ್ ಮಾಡ್ಬೋದು. ನೀವು ಕೂಡ ಆನ್ಲೈನ್ನಲ್ಲಿ ರೂಮ್ಸ್ನ ಬುಕ್ ಮಾಡ್ಕೊಂಡು ಬನ್ನಿ. ಸೊ ನಾವು ಆನ್ಲೈನ್ನಲ್ಲಿ ರೂಮ್ಸ್ನ ಬುಕ್ ಮಾಡಿದ್ವಿ. ನಮಗೆ ಯಾತ್ರಿ ನಿವಾಸದಲ್ಲಿ ರೂಮ್ಸ್ ಸಿಕ್ತು. ಬನ್ನಿ ಆನ್ಲೈನ್ನಲ್ಲಿ ರೂಮ್ಸ್ನ ಹೇಗೆ ಬುಕ್ ಮಾಡೋದಂತ ತೋರಿಸ್ತೀನಿ. ಗೂಗಲ್ನಲ್ಲಿ ಹೋಗಿ ಶೃಂಗೇರಿ ರೂಮ್ಸ್ ಬುಕ್ಕಿಂಗ್ ಅಂತ ಸರ್ಚ್ ಮಾಡಿ ಪೇಜ್ ಓಪನ್ ಆದಮೇಲೆ ಸ್ವಲ್ಪ ಸ್ಕ್ರಾಲ್ ಮಾಡಿದ ಮೇಲೆ ಆನ್ಲೈನ್ ಅಕೊಮೊಡೇಷನ್ ಬುಕ್ಕಿಂಗ್ ಶ್ರೀ ಶೃಂಗೇರಿ ಶಾರದಾ ಪೀಠಂ ಅನ್ನೋ ಲಿಂಕ್ನ ಕ್ಲಿಕ್ ಮಾಡಿ. ಆಮೇಲೆ ಐ ಅಗ್ರಿ ಅನ್ನೋ ಬಟನ್ನ ಕ್ಲಿಕ್ ಮಾಡಿದರೆ ಯಾವ ಯಾವ ಡೇಟ್ಸ್ನಲ್ಲಿ ರೂಮ್ಸ್ ಅವೈಲೇಬಲ್ ಇದೆ ಅಂತ ನಾವು ನೋಡ್ಬೋದು. ನಿಮಗೆ ಬೇಕಾಗಿರೋ ಡೇಟ್ನ ಸೆಲೆಕ್ಟ್ ಮಾಡಿ ಸ್ಕ್ರಾಲ್ ಮಾಡಿದರೆ ನಿಮಗೆ ರೂಮ್ಸ್ ಬುಕ್ ಮಾಡೋಕ್ಕೆ 2 ಗೆಸ್ಟ್ ಹೌಸ್ ಆಪ್ಷನ್ ಸಿಗುತ್ತೆ. ಒಂದು 400 ರುಪೀಸ್, ಇನ್ನೊಂದು 300 ರುಪೀಸ್ದು. ನೀವು ಸೆಲೆಕ್ಟ್ ಮಾಡಿ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಿದ ಮೇಲೆ ರಿಸರ್ವ್ ರೂಮ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದರೆ ಪೇಮೆಂಟ್ ಎಲ್ಲ ಕನ್ಫರ್ಮ್ ಆದಮೇಲೆ ನಿಮಗೆ ರೂಮ್ಸ್ ಬುಕ್ ಆಗಿರೋ ಕನ್ಫರ್ಮೇಷನ್ ಮೆಸೇಜ್ ಸಿಗುತ್ತೆ. ಬನ್ನಿ ಯಾತ್ರಿ ನಿವಾಸ ರೂಮ್ಸ್ ಹೇಗಿದೆ ಅಂತ ನೋಡೋಣ. ರೂಮ್ಸ್ ಅಂತೂ ತುಂಬಾನೇ ಸ್ಪೇಷಿಯಸ್ ಆಗಿತ್ತು. 2 to 3 ಪೀಪಲ್ ಇಲ್ಲಿ ಆರಾಮಾಗಿ ಸ್ಟೇ ಮಾಡ್ಬೋದು. ಲಗೇಜ್ ಇಟ್ಕೊಳ್ಳೋಕ್ಕೆ ಶೆಲ್ಫ್ ಕೂಡ ಅವೈಲೇಬಲ್ ಇದೆ. ಅದರ ಜೊತೆ ಒಂದು ದಿಂಬು ಹಾಗೆ ಚಾಪೆ ಕೂಡ ಕೊಡ್ತಾರೆ. ಬಾತ್ರೂಮ್ ಏರಿಯಾ ನೋಡೋಕೆ ಬಂದರೆ ತುಂಬಾನೇ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಓವರ್ ಆಲ್ ಈ ರೂಮ್ ತುಂಬಾನೇ ವರ್ತ್ ಆಗಿದೆ. ಸೊ ಇವಾಗ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಶೃಂಗೇರಿನಲ್ಲಿ ಫೇಮಸ್ ಆಗಿರೋ ಮಾರುತಿ ಹೋಟೆಲ್ಗೆ. ಸೊ ಅಲ್ಲಿ ಇಡ್ಲಿ ಹಾಗೂ ಪೂರಿ ಫೇಮಸ್ ಅಂತ ಹೇಳ್ತಾರೆ. ಬಟ್ ನೋಡೋಣ, ಹೋಗ್ಬಿಟ್ಟು ಟೇಸ್ಟ್ ಮಾಡಿಬಿಟ್ಟು ನೋಡೋಣ ಹೇಗಿದೆ ಅಂತ. ಶೃಂಗೇರಿನಲ್ಲಿ ಬೆಸ್ಟ್ ಬ್ರೇಕ್ಫಾಸ್ಟ್ ಸ್ಪಾಟ್ ಅಂತ ಟೈಪ್ ಮಾಡಿದರೆ ಗೂಗಲ್ನಲ್ಲಿ ಫಸ್ಟ್ ಬರೋದೇ ಮಾರುತಿ ಟಿಫನ್ ಸೆಂಟರ್ ಅಂತ. ಇಲ್ಲಿ ಯಾವುದೇ ಬ್ರೇಕ್ಫಾಸ್ಟ್ ಐಟಮ್ ತಗೊಳ್ಳಿ, ಈಚ್ ಐಟಮ್ 15 ರುಪೀಸ್ಗೆ ಸರ್ವ್ ಮಾಡ್ತಿದ್ದಾರೆ. ಫಸ್ಟ್ ನಾವಿಲ್ಲಿ ಇಡ್ಲಿ ಬೋಂಡ ಆಮೇಲೆ ಪೂರಿನ ತಗೊಂಡ್ವಿ. ಓವರ್ ಆಲ್ ಹೇಳಬೇಕಂದ್ರೆ ಇಟ್ ವಾಸ್ ಅ ಗುಡ್ ಬ್ರೇಕ್ಫಾಸ್ಟ್. ಸೊ ದೇವಸ್ಥಾನ ಎವ್ರಿ ಡೇ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಓಪನ್ ಇರುತ್ತೆ. ಹಾಗೆ ಮತ್ತೆ ಮಧ್ಯಾಹ್ನ 4 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಓಪನ್ ಇರುತ್ತೆ. ಅಕ್ಷರಾಭ್ಯಾಸ ಬಂದು 7:30ಗೆ ಸ್ಟಾರ್ಟ್ ಆಗುತ್ತೆ. ಸೊ ಅಕ್ಷರಾಭ್ಯಾಸ ಬಂದು ಟೆಂಪಲ್ ಆಪೋಸಿಟಲ್ಲೇ ಮಾಡ್ತಾರೆ. ಶೃಂಗೇರಿಗೆ ಬಂದ ಮೇಲೆ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಆದಮೇಲೆ ನೀವು ಶ್ರೀ ಕಪ್ಪೇಶಂಕರ ಟೆಂಪಲ್ನ ವಿಸಿಟ್ ಮಾಡ್ಬೋದು. ಹಾಗೆ ನದಿನಲ್ಲಿರೋ ಮೀನುಗಳಿಗೆ ದಯವಿಟ್ಟು ಬರೀ ಕಡಲೆಪುರಿನ ಹಾಕಿ, ಅದು ಬಿಟ್ಟು ಬೇರೆ ಬಿಸ್ಕೆಟ್ಸ್ನ ಹಾಕಕ್ಕೆ ಹೋಗಬೇಡಿ.
ನೆಕ್ಸ್ಟ್ ನೀವು ದೇವಸ್ಥಾನದ ರೈಟ್ ಸೈಡ್ ಅಂದರೆ ಪಾರ್ಕಿಂಗ್ ಏರಿಯಾ ಹತ್ರ ಇರೋ ಬ್ರಿಡ್ಜ್ನ ಕೂಡ ವಿಸಿಟ್ ಮಾಡ್ಬೋದು. ಆಮೇಲೆ ಆಟೋನ ಬುಕ್ ಮಾಡಿ ನೀವು ಸಿರಿಮನೆ ಫಾಲ್ಸ್ ಜೊತೆ ಶ್ರೀ ರಿಷಿ ಶೃಂಗೇಶ್ವರ ಸ್ವಾಮಿ ದೇವಾಲಯನ ಕೂಡ ವಿಸಿಟ್ ಮಾಡ್ಬೋದು. ಸೊ ನಾವಿವಾಗ ಶೃಂಗೇರಿ ಟೆಂಪಲಿಂದ ಆಲ್ಮೋಸ್ಟ್ 18 ಕಿಲೋಮೀಟರ್ಸ್ ದೂರದಲ್ಲಿರೋ ಸಿರಿಮನೆ ಫಾಲ್ಸಿಗೆ ಬಂದಿದ್ದೀವಿ. ನೀವು ಆಟೋ ತೊಗೊಂಡು ಬರ್ಬೋದು ಅಥವಾ ನಿಮ್ಮ ಕಾರ್ ಅಥವಾ ಪ್ರೈವೇಟ್ ಗಾಡಿಗಳಿದ್ದರೆ ನೀವು ಬರ್ಬೋದು. ಆಟೋ ಪರ್ ಆಟೋಗೆ 700 ಕೇಳ್ತಾರೆ. ನೀವು ಬಾರ್ಗಿನ್ ಮಾಡಿ ಕೇಳ್ಬಿಟ್ಟು ಕೂತ್ಕೊಳ್ಳಿ. ಫಾಲ್ಸ್ ಅಂತೂ ಸಖತ್ ಬ್ಯೂಟಿಫುಲ್ ಆಗಿದೆ. ಸ್ವಲ್ಪ ನೀರು ಕಮ್ಮಿ ಇದ್ರೂ ನೋಡೋಕ್ಕಂತೂ ಸಖತ್ತಾಗಿದೆ. ನೀವು ಕೂಡ ಯಾವತ್ತಾದರೂ ಶೃಂಗೇರಿ ಕಡೆಗೆ ಬಂದರೆ ಮಿಸ್ ಮಾಡದೆ ಸಿರಿಮನೆ ಫಾಲ್ಸ್ನ ವಿಸಿಟ್ ಮಾಡಿ. ಸೊ ಸಿರಿಮನೆ ಫಾಲ್ಸು ಎಲ್ಲ ನೋಡ್ಕೊಂಡು ಬಂದಿದ್ದಾಯಿತು. ಇವಾಗ ಕರೆಕ್ಟಾಗಿ 12:20 ಆಗಿದೆ. ಲಂಚ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ. ನೀವೇನಾದರೂ ದೇವಸ್ಥಾನಕ್ಕೆ ಬಂದರೆ ಎಲ್ಲಾದ್ರೂ ಯಾವುದೇ ಆದರೂ ದೇವಸ್ಥಾನದಲ್ಲಿ ಪ್ರಸಾದ ಇದ್ದರೆ ದಯವಿಟ್ಟು ಸ್ವಲ್ಪನಾದರೂ ತಿನ್ನಿ. ಸೊ ಈಗ ಇನ್ನೊಂದ್ಸತಿ ತಾಯಿ ದರ್ಶನಕ್ಕೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಆದಮೇಲೆ ಡಿನ್ನರ್ ಮುಗಿಸ್ಕೊಂಡು ಡೈರೆಕ್ಟು ಬಸ್ ಸ್ಟ್ಯಾಂಡ್ಗೆ ಹೋಗೋದು. ನಾವು ಬುಕ್ ಮಾಡಿರೋ ಬಸ್ಸು 8:45 ಹೊರಡುತ್ತೆ ಬೆಂಗಳೂರಿಗೆ. ಬಸ್ ಸ್ಟ್ಯಾಂಡಲ್ಲಿ ಸಿಗೋಣ. ರಾತ್ರಿ ಊಟಕ್ಕೆ ನಾವು ದೇವಸ್ಥಾನದ ಆಪೋಸಿಟ್ ನಲ್ಲಿ ಇರುವ ಗಣೇಶ್ ಹೋಟೆಲ್ಗೆ ಹೋದ್ವಿ. ಸೊ ಈ ನನ್ನ ಶೃಂಗೇರಿ ಟ್ರಾವೆಲ್ ವ್ಲಾಗ್ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.